ಸೀಮಂತ ಗ್ರ್ಯಾಂಡ್ ಮಾಡ್ತೀವಿ ಅಂದಿದ್ರಿ, ಸಿಂಪಲ್ ಮುಗಿಸ್ಬಿಟ್ರಲ್ಲ ಮಾಮಿ. ನಾ ಎಷ್ಟು ಹೇಳಿದ್ನೇವ ಆಕಿಗೆ ಇಡೇಮು ಕಾರ್ಯಾಲಯ ಅಲ್ಲೇ ಮಾಡಿಬಿಡಮು ಒಂದ್ಸಲ ಮಾಡೋದಿರ್ತದ ಅಂತ. ನನ್ನ ಮಾತ ಕೇಳಿಲ್ಲಕಿ. ನಾವು ಮಾಡ್ಬೇಕಂತಾನೆ ಮಾಡಿದ್ವಿ, ಮತ್ತು ಅವರು ತವ್ರ ಮನೆಯವರು ಕುಬ್ಸ ಗ್ರ್ಯಾಂಡ್ ಮಾಡ್ತೀನಿ ಅಂದ್ರೆ ಅಲ್ಲೇ ಹೋಗ್ಬಿಟ್ರೈತೆ ಅಂತೇಳಿ ಸಿಂಪಲ್ನಾಗೆ ಮುಗಿಸಿದೆ. ನಾ ಹೇಳಿ ಭಾಳ ಮಂದಿ ಬರ್ತೀವಿ ಅಂತೇಳಿ ಬೇಕಾದ್ರನ ಒಂದು ಗಾಡಿ ಮಾಡ್ಕೊಂಡು ಅಲ್ಲೇ ಕರ್ಕೊಂಡು ಹೋಗ್ಬಿಟ್ರೈತೆ ಅಂತ ಮಾಡೀನಿ. ಎಲ್ಲ ಬೀಗರ ಮೇಲೆ ಹಾಕೋರನ ಈಗ ಅಂತೂ ಇಂತೂ ರೊಕ್ಕ ಉಳ್ದವಳ. ಕಾಕುವಾರ ಇಂಥದ ನೋಡ್ತಿರ್ತಾರೆ ನೋಡು. ಅಯ್ಯಯ್ಯ ಮಳ್ಳಕ್ಕಿಕ್ಕಿ ಏನು ರೊಕ್ಕ ಉಳಿಸ್ಕೊಂಡ್ವಿ, ಒಂದು ಸೀಮಂತ ಮಾಡಲಿಲ್ಲ ಅಂದ್ರೆ ಆಯ್ತಾನು, ಎಲ್ಲ ರಗಗಳು ಖರ್ಚು ಮಾಡಿ ತಗೋ. ಲಗ್ನ ನಾವೇ ಮಾಡ್ಕೊಂಡಿವಿಲ್ಲ ಮತ್ತೆ ಏನಿದ್ರ ಏನು ನೀವು ಅನ್ನೋದು ಬಿಡ್ತೀರೇನು? ಎಷ್ಟೇ ಅಲ್ಲಿ ನೀವು ತವ್ರ ಮನೆ ಕಡೆ ಜಗ್ಗೋರ ಅಲ್ಲ. ಸುಮ್ ಕಾಮಿಡಿ ಮಾಡಿನ ಕಾಕು ಮತ್ತೆ ತಪ್ಪು ತಿಳ್ಕೊಂಡ್ರೇನ? ಇಲ್ಲವ ಹಂಗೇನಿಲ್ಲ, ನಾ ಯಾಕೆ ತಪ್ಪು ತಿಳ್ಕೊಳ್ಳಿ. ಹಾಡು ಶುರು ಮಾಡ್ರಿ, ಅವತ್ತಾಗ್ತದಿನ್ನ ಹಾಡ್ರಿ ಒಂದೆರಡು ಆರತಿ ಮಾಡಿ ಉಡಿ ತುಂಬಿ ಬಿಡಮ್ ಬಡ ಬಡ. ವೈನಿ ನೀವೇ ಹಾಡ್ರಿ ಹಾಡ, ನೀನೇ ಹಾಡ ಪಂಕಜ. ಅಯ್ಯ ನೀ ಹಾಡು ನಾ ಹಾಡು ಅದ್ರಾಗ ಒತ್ತು ಮಾಡ್ತೀರಿ ನೋಡವು. ಯಾರು ಒಬ್ರು ಹಾಡು ಬಿಡ್ರಿ ಒಂದು ಹಾಡ. ವಾರಿಜಾಕ್ಷಿ ಮೇಲಿಂದ ಮೇಲೆ ಏನೇನು ಬಯಸುವಳು, ಚಹಾ ಕಾಫಿ ಕೈಯಲ್ಲಿ ಕಪ್ಪು ಬಸಿಯ ಬಿಡುವಳು, ಇಡ್ಲಿ ದೋಸೆ ಪೂರಿ ಬಾಸುಂದಿ ತಿಂದೇನೆಂಬುವಳು, ಅದರ ಮೇಲೆ ಒಂದು ಗ್ಲಾಸ್ ನೀರು ಬಿಡುವಳು. ವಾರಿಜಾಕ್ಷಿ ಮೇಲಿಂದ ಮೇಲೆ ಏನೇನು ಬಯಸುವಳು, ಸೇವು ಚೂಡ ಲಾಡು ಬೂಂದೆ ತಿಂದೇನೆಂಬುವಳು, ಅದರ ಮೇಲೆ ಒಂದು ಕಪ್ ಕಾಫಿ ಬೇಡುವಳು. ವಾರಿಜಾಕ್ಷಿ ಮೇಲಿಂದ ಮೇಲೆ ಏನೇನು ಬಯಸುವಳು, ಹಸಿರು ಸೀರೆ ಹಸಿರು ಬ್ಲೌಸ್ ಉಟ್ಟೇನೆಂಬುವಳು, ಅದರ ಮೇಲೆ ಅಸ್ಮಾನ್ ಬಿಲ್ವಾರ್ ಹಾಕೇನೆಂಬುವಳು. ವಾರಿಜಾಕ್ಷಿ ಮೇಲಿಂದ ಮೇಲೆ ಏನೇನು ಬಯಸುವಳು, ಬೈಕಿನಲ್ಲಿ ಕುಳಿತುಕೊಂಡು ಹೋದೇನೆಂಬುವಳು, ಅದರ ಮೇಲೆ ಸಿನಿಮಾ ನಾಟಕ ನೋಡೇನೆಂಬುವಳು. ವಾರಿಜಾಕ್ಷಿ ಮೇಲಿಂದ ಮೇಲೆ ಏನೇನು ಬಯಸುವಳು, ಕಾರಿನಲ್ಲಿ ಕುಳಿತುಕೊಂಡು ಹೋದೇನೆಂಬುವಳು, ಅದರ ಮೇಲೆ ಪುನಃ ಬಾಂಬೆ ನೋಡೇನೆಂಬುವಳು. ವಾರಿಜಾಕ್ಷಿ ಮೇಲಿಂದ ಮೇಲೆ ಏನೇನು ಬಯಸುವಳು, ಪಿಜ್ಜಾ ಬರ್ಗರ್ ಗೋಬಿ ಮಂಚೂರಿ ತಿಂದೇನೆಂಬುವಳು, ಅದರ ಮೇಲೆ ಮಿಲ್ಕ್ ಶೇಕ್ ಕುಡ್ದೇನೆಂಬುವಳು. ವಾರಿಜಾಕ್ಷಿ ಮೇಲಿಂದ ಮೇಲೆ ಏನೇನು ಬಯಸುವಳು, ಚಹಾ ಕಾಫಿ ಕೈಯಲ್ಲಿ ಕಪ್ಪು ಬಸಿಯ ಬಿಡುವಳು, ಚಹಾ ಕಾಫಿ ಕೈಯಲ್ಲಿ ಕಪ್ಪು ಬಸಿಯ ಬಿಡುವಳು. ನೋಡವು ಇದು ಪಿಜ್ಜಾ ಬರ್ಗರ್ ಅನ್ನೋದು ಈಗ ಸೇರಿಸ್ಕೊಂಡಾರ ಕಾಣಿಸುತ್ತೆ. ನಮ್ಮ ಕಾಲಕ್ಕೆ ಇದು ಇದ್ದಿದ್ದಿಲ್ವ? ಮತ್ತೀಗ ಎಲ್ಲರಿಗೆ ಪಿಜ್ಜಾ ಬರ್ಗರ್ನೇ ಬೇಕಾಗ್ತದಿಲ್ಲ. ಈ ಲಡ್ಡು ಲಾಡು ಯಾರು ತಿಂತಾರೆ, ಅದಕ್ಕೆ ಅವ್ರನ್ನ ಸೇರಿಸ್ಕೊಂಡಾರ. ಕರೆಕ್ಟ್ ಹಾಡಿದ್ರಿ ಅಕ್ಕ ನೀವು. ಈಗ ಇನ್ನೊಂದು ಟ್ರೆಂಡ್ ಹೊಂಟದ, ಕುಬ್ಸ ಮಾಡ್ಕೊಳ್ಳೋರನ್ನೇ ಹಾಡ ಆಡೋದು. ಆಡ್ರಿ ವೈನಿ ನೀವೇ ಈಗ. ನಾನಾ ಒಲ್ವಾ ಇಷ್ಟು ಮಂದಿ ಇದ್ದಾರೆ ಹಾಡಲ್ದಾಗ ತಗೋ ಅವರು. ಅಯ್ಯ ನೀನೇ ಹಾಡಂತ ಆಸೆ ಪಡ್ಲಿಕ್ಕತ್ತಾಳ, ಬರ್ತಂದ್ರೆ ಹಾಡು ಬಿಡವ ನೀನೇ ಒಂದು. ಹೌದು ನೀ ಚಂದ ಆಡ್ತಿ ತಂಗಿ, ನೀನೇ ಆಡವ. ಹಸಿರು ಕಡ್ಡಿಯ ಸೀರೆ ಟೋಪು ಮುಸುಕು ಮ್ಯಾಲ ಮಾಡಿ, ಹಸಿರು ಕಡ್ಡಿಯ ಸೀರೆ ಟೋಪು ಮುಸುಕು ಮ್ಯಾಲ ಮಾಡಿ, ಬಿಸಿಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತಿ, ಬಾಲನ್ನ ಭಾವಕ್ಕಾಗಿ ಬೈಸಂಗಾಗೈತಿ, ತಿಂಗಳೆರಡು ತುಂಬಿ ಬಂತು ಬಾಲ ಮಡಿಲಲ್ಲಿ ಮೂಡಿ ಬಂತು, ತಿಂಗಳೆರಡು ತುಂಬಿ ಬಂತು ಬಾಲ ಮಡಿಲಲ್ಲಿ ಮೂಡಿ ಬಂತು, ಮಿಡಿಯ ಮಾವಿನಕಾಯಿ ತಿನ್ನಂಗಾಗೈತಿ, ಮಿಡಿಯ ಮಾವಿನಕಾಯಿ ತಿನ್ನಂಗಾಗೈತಿ, ಹರಕಲು ಮುರುಕಲು ಕರ್ಜಿಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ, ಹರಕಲು ಮುರುಕಲು ಕರ್ಜಿಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ, ಹೊಂಗೆಯ ನೆರಳಲ್ಲಿ ಕೂತುಕೊಂಡು ತಿನ್ನಂಗಾಗೈತಿ, ಹೊಂಗೆಯ ನೆರಳಲ್ಲಿ ಕೂತುಕೊಂಡು ತಿನ್ನಂಗಾಗೈತಿ, ಬಿಳಿಯ ಜೋಳದ ರೊಟ್ಟೆ ಎಣ್ಣೆ ಬದನಿಕಾಯಿ ಪಲ್ಯ, ಬಿಳಿಯ ಜೋಳದ ರೊಟ್ಟಿ ಎಣ್ಣೆ ಬದನಿಕಾಯಿ ಪಲ್ಯ, ಮಾಳಿಗೆ ಮ್ಯಾಲ ಕೂತುಕೊಂಡು ತಿನ್ನಂಗಾಗೈತಿ, ಮಾಳಿಗೆ ಮ್ಯಾಲ ಕೂತುಕೊಂಡು ತಿನ್ನಂಗಾಗೈತಿ, ಎಳ್ಳು ಹಚ್ಚಿದ ರೊಟ್ಟಿ ಎಳೆಯ ಚವಳಿಕಾಯಿ ಪಲ್ಯ, ಎಳ್ಳು ಹಚ್ಚಿದ ರೊಟ್ಟಿ ಎಳೆಯ ಚವಳಿಕಾಯಿ ಪಲ್ಯ, ಹೊಂಗೆಯ ನೆರಳಲ್ಲಿ ಕೂತುಕೊಂಡು ತಿನ್ನಂಗಾಗೈತಿ, ಹೊಂಗೆಯ ನೆರಳಲ್ಲಿ ಕೂತುಕೊಂಡು ತಿನ್ನಂಗಾಗೈತಿ,
ಹೂಗಾರ ಮನೆಗೆ ಹೋಗಿ ಹೂವಿನ ದಂಡಿ ಎಣಸಿಕೊಂಡು, ಹೂಗಾರ ಮನೆಗೆ ಹೋಗಿ ಹೂವಿನ ದಂಡಿ ಎಣಸಿಕೊಂಡು, ಗಂಡನ ಪಕ್ಕದಲ್ಲಿ ಕೂತುಕೊಂಡು ಮುಡಿಯಂಗಾಗೈತಿ, ಗಂಡನ ಪಕ್ಕದಲ್ಲಿ ಕೂತುಕೊಂಡು ಮುಡಿಯಂಗಾಗೈತಿ. ನಿಂತರೆ ಸೊಂಟ ನೋಯತೈತಿ, ಕುಂತರೆ ಬೆನ್ನ ಮಲಗತೈತಿ, ನಿಂತರೆ ಸೊಂಟ ನೋಯತೈತಿ, ಕುಂತರೆ ಬೆನ್ನ ಮಲಗತೈತಿ. ತವರಿಗೆ ಹೋಗಿ ನನಗ ಕೊಂದ್ರಂಗಾಗೈತಿ, ತವರಿಗೆ ಹೋಗಿ ನನಗ ಕೊಂದ್ರಂಗಾಗೈತಿ. ಹಸಿರು ಕಡ್ಡಿಯ ಸೀರೆ ಟೋಪು ಮುಸುಕು ಮ್ಯಾಲ ಮಾಡಿ, ಹಸಿರು ಕಡ್ಡಿಯ ಸೀರೆ ಟೋಪು ಮುಸುಕು ಮ್ಯಾಲ ಮಾಡಿ, ಬಿಸಿಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತಿ. ಬಾಲನ್ನ ಭಾವಕ್ಕಾಗಿ ಬಯಸಂಗಾಗೈತಿ, ಬಾಲನ್ನ ಭಾವಕ್ಕಾಗಿ ಬಯಸಂಗಾಗೈತಿ. ತಗೋರವ ಆರತಿ ಹಚ್ಚಿರಿ, ಆರತಿ ಮಾಡ್ರಿ, ಉಡಿ ತುಂಬ್ರಿ. ಉಡಿ ತುಂಬುದು ಅದು ಆಮೇಲೆ ಮಾಡಾಕಂತ್ರಿ. ಮೊದಲು ಒಂದು ಇದು ನಿಮಗೆ, ನೀವೆಲ್ಲರೂ ಗಂಡನ ಹೆಸರು ಹೇಳ್ಬೇಕು, ಒಗಟ ಹಾಕಿ ಹೇಳ್ಬೇಕು ಕಂಪಲ್ಸರಿ. ಈಕಿ ಶ್ರುತಿ ಒಂದು ಏನಾರ ಒಂದು ತೆಗೆದ ಬಿಡ್ತಾಳ ನೋಡು. ಯಾಕೆ ಮುಂದೆ ಮದುವೆ ಆಗಿಂದ ನಿನಗೆ ಬೇಕನ ಕಲ್ಕೊಳಕೇನ ಒಗಟಗಳು, ಅದಕ್ಕೆ ಇಲ್ಲಿ ಹೇಳ್ಸಕೇನ. ನೀವೇನಾರ ಅನ್ಕೋರಿ ವೈನಿ, ಒಟ್ಟು ನೀವು ಒಗಟ ಹಾಕಿ ಹೆಸರು ಹೇಳ್ಬೇಕು ಎಲ್ಲರೂ. ಆಯ್ತಾಳವ ಬಿಡಂಗ್ಲಕ್ಕಿ, ನೀ ಹೇಳವ ಫಸ್ಟ್, ನೀನೇ ಹೇಳು, ಕುಬ್ಸ ಮಾಡ್ಕೊಳಕೇನೆ ಫಸ್ಟ್ ಹೇಳಕ್. ಶ್ರೀಕೃಷ್ಣನು ಓಲೆ ಬರೆಯುವ ಕಾಲಕ್ಕೆ ಮುತ್ತು ಸುಟ್ಟು ಮಾಡಿದ್ದು ಮಸಿ, ಗುರುರಾಜರಾಯರ ಹೆಸರು ಹೇಳುವೇನು, ಅನಂತರಾಯರ ಸೊಸಿ. ಸೂಪರ್. ನೆಕ್ಸ್ಟ್ ಯಾರು ಹೇಳ್ತೀರಿ? ಶಾಕಾಂಬರಿ ಉಗ್ರ ರೂಪ ತಾಳಿ ಎನಿಸಿಕೊಂಡಳು ಕಾಳಿ, ನಾರಾಯಣರಾಯವರ ಹೆಸರು ಹೇಳುವೇನು, ಬಂತ್ರಿ ಸುಮಾವರ ಪಾಳಿ. ನನ್ನ ಪಾಳನೆ ತಂದ್ರೆ, ಸ್ವಾತಂತ್ರ್ಯ ಹೋರಾಟಗಾರರು ಪ್ರಾಣ ತ್ಯಾಗ ಮಾಡಿದ್ದು ಸ್ವತಂತ್ರ ಹೋರಾಟಕ್ಕಾಗಿ, ನನ್ನ ಜೀವನವನ್ನು ಸಮರ್ಪಿಸುವೆನು ಪರಮವರ ಪ್ರೀತಿಗಾಗಿ. ಆಹಾ ಸೂಪರ್. ನೆಕ್ಸ್ಟ್. ಪರ್ವತವು ಎಷ್ಟೇ ಎತ್ತರವಾಗಿದ್ದರೂ ಜಲವು ಹರಿದು ಬಂದು ಸೇರುವುದು ಕಡಲನ್ನು, ವೆಂಕಟೇಶರಾಯರ ಮನೆಯಲ್ಲಿ ಎಷ್ಟೇ ಸುಖವಾಗಿದ್ದರೂ ಮರೆಯಲಾಗದು ಹೆತ್ತ ತವರನ್ನು. ಅವ್ವ ಚಂದದ. ಕೊಲ್ಲಾಪುರ ಮಹಾಲಕ್ಷ್ಮಿಯ ಬಾಗಿಲಿಗೆ ಇರುವುದು ಬಂಗಾರದ ತೋರಣ, ಅಶ್ವಿನ್ ರಾಯರ ಹೆಸರು ಹೇಳುವೇನು, ಸೀಮಂತದ ಕಾರಣ. ಕಾಕು ನೀವು ಹೇಳ್ರಿ ಈಗ ನಿಮ್ಮ ಪಾಳೆ. ಅಯ್ಯ ಬಡ ಬಡ ಮುಗಿಸ್ರಿ, ನಮ್ದೇನು ಆಗ್ಯದ ಹೋಗ್ಯದಲ್ಲ. ಹಂಗಂದ್ರೆ ಹೆಂಗ್ರಿ ಮಾಮಿ, ನಿಂಬಲ್ಲೇ ಇರ್ತಾವ ಬಾರಿ ಚಂದ ಚಂದನ ಒಗಟ. ಹಂಗೇನಿಲ್ವಾ, ಈಗ ಮರ್ತು ಬಿಟ್ಟವ, ಯಾವ ನೆನಪಿಗೆ ಬರಂಗಿಲ್ಲ. ಯಾವುದೋ ಒಂದು ಹೇಳ್ತೀನಿ ನೋಡುವ. ಲಕ್ಷ್ಮಿ ಇರುವುದು ಕಮಲದಲ್ಲಿ, ಕಮಲ ಇರುವುದು ಕೆಸರಿನಲ್ಲಿ, ಬಸವಂತರಾಯರ ತೇಜಸ್ವಿ ಇರುವುದು ನನ್ನ ಮಾಂಗಲ್ಯದಲ್ಲಿ. ಮಾಮ ನೀವು ಹೇಳ್ರಿ ಈಗ. ನನಗೆ ಗಂಟು ಬಿದ್ದು ಮಾರೇ, ನಾನು ಹೇಳ್ಬೇಕಾ? ಹೇಳ್ರಿ ಮಾಮ, ಅದ್ರಾಗೇನದ? ನಮಗೂ ಮಾತು ಒಗಟ ಗಿಗಟ ಹೇಳಂತೀಯಪ್ಪ, ಬರಂಗಿಲ್ಲ ಮಗ. ವೀಣಾ ಮುಗಿಸ್ರಿನ, ಒತ್ತಾದ ಊಟಕ್ಕೆ ಮುಗಿಸ್ಬಿಟ್ರವ, ಎಲ್ಲ ಆರತಿ ಅದು ಮಾಡ್ರಿನ. ಹಾಂ ಆಯ್ತು ರೀ ಮಾಮ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ಯಾರೆಲ್ಲ ಚಾನಲ್ ನೋಡ್ಲಿಕ್ಕತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಂಗೆ ಬಾಜುವಿನ ಗಂಟೆ ಹೊಡೀರಿ, ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ಎಲ್ಲ ನಿಮಗೆ ಬರ್ತಾವ, ನೀವು ನೋಡಬಹುದು. ಎಲ್ಲರಿಗೂ ಧನ್ಯವಾದಗಳು.